ಮೊದಲ ದಿನವೇ ಹಳದಿ ಮೆಟ್ರೋಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಳದಿ ಮಾರ್ಗದ ನಮ್ಮ ಮೆಟ್ರೋದಲ್ಲಿ ಫುಲ್ ರಶ್ ಶುರುವಾಗಿರುವಂತದ್ದು. ನಿನ್ನೆ ಆರಂಭಗೊಂಡಿದ್ದ ಹಳದಿ ಮಾರ್ಗದ ಮೆಟ್ರೋ ಭರ್ಜರಿ ಜನ ಆಗಮಿಸ್ತಾ ಇದ್ದಾರೆ. ಹಳದಿ ಮಾರ್ಗದ ಮೆಟ್ರೋಗೆ ನಿನ್ನೆ ಆರಂಭಗೊಂಡಿತ್ತು. ಹಳದಿ ಮಾರ್ಗದ ಮೆಟ್ರೋ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿನ್ನೆ ಒಂದೇ ದಿನ 70,000ಕ್ಕೂ ಹೆಚ್ಚು ಜನ ಪ್ರಯಾಣವನ್ನು ಮಾಡಿರುವಂತಹ ಒಂದು ವರದಿ ಸಿಕ್ಕಿದೆ. ಆರ್ವಿ ರೋಡ್ ಟು ಬೊಮ್ಮಸಂದ್ರ ಯೆಲ್ಲೋ ಲೈನ್ ಸಂಚಾರ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಮೆಟ್ರೋ ನಿಜಕ್ಕೂ ಜನರಿಗೆ ಸಿಕ್ಕಾಪಟ್ಟೆ ಅನುಕೂಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಿಎಂಟಿಸಿ ಬಿಟ್ಟು ಮೆಟ್ರೋ ಮೂಲಕ ಸಂಚರಿಸ್ತಾ ಇದ್ದಾರೆ ಜನ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ರೈಲು ಸಂಖ್ಯೆ ಮಾತ್ರ ಕಡಿಮೆ ಇದೆ. ಇದೆಲ್ಲ ಒಂದ್ ರೀತಿಯಾಗಿ ನಿರಾಸೆಯನ್ನ ಮೂಡಿಸಬಹುದು. ಬಿಕಾಸ್ ಆರಂಭದ ದಿನಗಳಲ್ಲಿ ಇಷ್ಟು ಮಿನಿಟ್ಸ್ಗೆ ಒಂದು ಮೆಟ್ರೋ ಅಂತ ಬಿಡಲಾಗುತ್ತೆ. ಅದಾದ್ಮೇಲೆ ಜನಸಂಖ್ಯೆಯನ್ನ ನೋಡಿ ಮತ್ತೆ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಫಸ್ಟ್ 10 ಮಿನಿಟ್ಸ್ಗೆ, ಅದಾದ್ಮೇಲೆ 6 ಮಿನಿಟ್ಸ್, ಈ ತರ. ಸೊ ಈಗ ನಿನ್ನೆ ಆರಂಭವಾಗಿರುವಂತಹ ಯೆಲ್ಲೋ ಮಾರ್ಗದ ಮೆಟ್ರೋ ಲೈನ್ ಏನಿದೆ, ಜನ ಕಂಪ್ಲೀಟ್ ಆಗಿ ಫುಲ್ ರಶ್ ಆಗಿದೆ. ಆದ್ರೆ ಇನ್ನು ಏನು ಅತಿ ವಿರಳ ಸಂಖ್ಯೆಯಲ್ಲಿ ಮೆಟ್ರೋ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರ್ತಿತ್ತೇನೋ ಅನ್ನುವಂಥದ್ದು. ಇನ್ನಷ್ಟು ರೈಲಿಗಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಪ್ರಯಾಣಿಕರು. ಏನು BMTC ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು, 2 ಅವರ್ಸ್ ಆಗ್ತಾ ಇತ್ತು, 1 ಅವರ್ ಬೇಕಾಗ್ತಾ ಇತ್ತು. ಬಟ್ ಮೆಟ್ರೋದಲ್ಲಿ 15 to 20 ಮಿನಿಟ್ಸ್ ಈಸ್ ಎನಫ್ ಟು ರೀಚ್. ನಾವು ಯಾವ ಲೊಕೇಶನ್ಗೆ ರೀಚ್ ಆಗಬೇಕು, ಟ್ರಾಫಿಕ್ ಇರೋದಿಲ್ಲ, ಫುಲ್ AC ಜರ್ನಿ ಮಾಡ್ಬೋದು, ಯಾವುದೇ ಟೆನ್ಷನ್ ಇರೋದಿಲ್ಲ. ಸೊ ಆ ಕಾರಣದಿಂದಾಗಿ ಎಲ್ಲೋ ಮಾರ್ಗದ ಒಂದು ಮೆಟ್ರೋಗೆ ಅತಿ ಹೆಚ್ಚಾಗಿ ಜನ ಆಗಮಿಸ್ತಾ ಇದ್ದಾರೆ. ಆದರೆ ಆ ರೈಲಿನ ಸಂಖ್ಯೆ ಇಷ್ಟು ಮಿನಿಟ್ಸ್ಗೆ ಬರಬೇಕಂತ ಇರುತ್ತಲ್ವಾ, ಸೊ ಆ ಸಂಖ್ಯೆ ಕಡಿಮೆ ಇರೋದ್ರಿಂದ ಜನರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇನ್ನಷ್ಟು ಮೆಟ್ರೋ ಫೆಸಿಲಿಟೀಸ್ ಬೇಕು ಅಂತ ಹೇಳ್ಬಿಟ್ಟು ಅದು ಎಲ್ಲೋ ಒಂದ್ ಕಡೆ ಜನರಿಗೆ ನಿರಾಸೆಯನ್ನ ಮೂಡಿಸ್ತಾ ಇದೆ.